ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ನಾವಿವತ್ತು ಬೆಂಡೆಕಾಯಿ ಬೆಳೆದಿರುವಂಥ ಹೊಲದಲ್ಲಿದ್ದೀವಿ. ಬೇರೆ ಯಾರ್ದಲ್ಲ, ಇದು ನಮ್ಮ ಅಣ್ಣವ್ರು ಬೆಳೆದಿರೋಂಥದ್ದು. ಈ ವರ್ಷ ಬೆಂಡೆಕಾಯಿಗೆ ತುಂಬಾ ಮಾರ್ಕೆಟಿಂಗ್ ಇದೆ. ಏಕೆಂತಂದರೆ ಎಲ್ಲ ಕಡೆನೂ ಕ್ರಾಪ್ ಚೆನ್ನಾಗಿ ಬಂದಿಲ್ಲ. ಈ ಬೇಸಿಗೆಯಲ್ಲಿ ಯಾರೆಲ್ಲ ಬೆಂಡೆಕಾಯಿ ಬೆಳೆದ್ರು ಅವ್ರಿಗೆಲ್ಲರಿಗೂ ಸಹ ಲಾಭಕ್ಕಿಂತ ಆವ್ರೇಜ್ ಆಗಿರೋಂಥದ್ದೇ ಹೆಚ್ಚಾಗಿದೆ. ಯಾಕೆಂದರೆ ಮಾರ್ಕೆಟಲ್ಲಿ ತುಂಬ ಜನ ಸಿಗ್ತಾ ಇರ್ತಾರೆ. ಅವರೆಲ್ಲರೂ ಬೆಂಡೆಕಾಯಿ ಬೆಳೆದಿರೋಂಥ ರೈತರು ಹೇಳ್ತಿರೋದು ಇಷ್ಟೇ, ಹೂವುಗಳಿಗೆ ರೋಗ ಬರ್ತಿದೆ ಮತ್ತು ಎಲೆಗಳು ಹಾಗೆ ಶ್ರಿಂಕ್ ಆಗ್ತಾಯಿದೆ. ಆಮೇಲೆ ಈಲ್ಡ್ ಚೆನ್ನಾಗಿ ಬರ್ತಾಯಿಲ್ಲ. ಫಸ್ಟೆಲ್ಲ ಬಂಚ್ಗಳು ಜಾಸ್ತಿ ಹೊಡಿತಾ ಇದ್ವು. ಆವಾಗ ಒಂದೊಂದು ಬಂಚಲ್ಲೂ 10 ಕಾಯಿ ಅನ್ನೋ ಥರ ಸಿಗ್ತಿದ್ವು. ಬಟ್ ಈಗ ಕಾಯಿಗಳು ಬಂಚಸ್ಸು ಕಮ್ಮಿ ಆಗ್ತಿದೆ ಮತ್ತು ಈಲ್ಡನ್ನು ಕಡಿಮೆ ಆಗ್ತಿದೆ ಅಂಥೇಳಿ ಸುಮಾರು ಜನ ರೈತರ ಹತ್ರ ನಾನು ರಿವ್ಯೂ ಕೇಳಿದ್ದೀನಿ. ಹಾಗಾಗಿ ನಾವು ಸಹ ಒಂದು ಪ್ರಯತ್ನ ಪಡೋಣ ಅಂಥೇಳಿ ಇದು ನಾವು ಮಾಡಿದ್ದು. ಆದರೆ ಇಲ್ಲಿ ನಮಗೆ ಸ್ವಲ್ಪ ಚೆನ್ನಾಗಿಯೇ ಬಂದಿದೆ ಈಲ್ಡು ಅಂತಲೇ ಹೇಳ್ಬೋದು. ಮೇ ಬಿ ಸ್ವಲ್ಪ ಈ ವಾತಾವರಣದಿಂದಾಗಿಯೂ ಇರ್ಬೋದು. ಯಾಕೆಂತಂದರೆ ನಾನು ಕೇಳಿದಾಗ ರೈತರೆಲ್ಲರೂ ಸಹ ಆಲ್ಮೋಸ್ಟ್ ಈ ಚಳಿಗಾಲದಲ್ಲಿ ನಾಟಿ ಮಾಡಿದಂಥದ್ದು. ಆದರೆ ನಾವು ಮಾಡಿರುವಂಥದ್ದು ಆಲ್ಮೋಸ್ಟ್ ಚಳಿಗಾಲ ಮುಗಿದ ನಂತರ, ಅಂದರೆ ಶಿವರಾತ್ರಿ ಆದ ಮೇಲೆ ನಾವು ಬೆಳೆ ಮಾಡೋದ್ರಿಂದ ಕಾಯಿಗಳು ಚೆನ್ನಾಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಪ್ರತಿ ಗಿಡದಲ್ಲೂ ನೋಡ್ಬೋದು ನೀವು ಕಾಯಿ ಎಷ್ಟು ಚೆನ್ನಾಗಿ ಕಟ್ಟಿದೆ ಅಂತೇಳಿ. ಮಾರ್ಕೆಟಲ್ಲಿ ಅಪ್ ಟು 25 to 30 rupees per kg ಇದೆ. ಅಲ್ಲಿಗೆ ರೈತರಿಗೆ ಇದು ತುಂಬಾ ಪ್ರಾಫಿಟ್ ಆಗೋಂಥ ಕಾಸ್ಟ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ 15 ರೂಪಾಯಿ ಎಲ್ಲ ಸಿಕ್ತು ಅಂತಂದರೆ ರೈತರಿಗೆ ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಹಾರ್ವೆಸ್ಟಿಂಗ್ ಮಾಡುವಂಥ ಲೇಬರ್ಸಿಗೆ ಕೊಡೋಂಥ ಕೂಲಿ ಅಲ್ಲಿಗೆ ಸರಿಯಾಗ್ತಾ ಹೋಗುತ್ತೆ. ಆದರೆ ಈ ಥರ ಸಿಚುವೇಷನಲ್ಲಿ ನಮಗೇನಾಗುತ್ತೆ ಅಂತಂದರೆ ಸ್ವಲ್ಪ ಲಾಭನೇ ಆಗುತ್ತೆ. ಬಟ್ ಇಲ್ಲಿ ಸ್ವಲ್ಪ ಹಾರ್ವೆಸ್ಟಿಂಗ್ ಮಾಡಬೇಕಾಗಿತ್ತು, ನೆನ್ನೆನೇ ಮಾಡದೆ ಕಾರಣ ನೋಡಿ ಬೆಂಡೆಕಾಯಿ ಎಷ್ಟು ಉದ್ದ ಆಗಿದೆ. ಆದರೆ ಇವನ್ನೆಲ್ಲ ನಾವು ಮನೆಗೆ ಬಳಸ್ಕೋಬೋದು. ನೋಡಿ ರೈತರು ಹೇಗೆ ಅಂತಂದರೆ ಟಾಪ್ ಕ್ವಾಲಿಟಿ ಯಾವತ್ತಿದ್ರೂ ಮಾರ್ಕೆಟಿಗೆ ಕೊಡ್ತೀವಿ, ಸೆಕೆಂಡ್ ಕ್ವಾಲಿಟಿ ಯಾವತ್ತಿದ್ರೂ ಕನ್ಸ್ಯೂಮ್ ಮಾಡ್ತಾ ಹೋಗ್ತೀವಿ. ಇದೇ ರೈತರ ಒಂದು ರೂಢಿಯಾಗಿದೆ. ಈಗಂತಲ್ಲ, ನಮ್ಮ ತಂದೆಯವ್ರ ಕಾಲದಿಂದನೂ ಇದೇ ಆಗ್ತಿತ್ತು. ಯಾವುದೇ ಬೆಳೆ ಬೆಳೆದ್ರೂ ಸಹ ಫಸ್ಟ್ ಕ್ವಾಲಿಟಿ ಯಾವತ್ತಿಗೂ ಅದು ಮಾರ್ಕೆಟಿಗೆ, ಅಂದರೆ ಯಾರು ಬೈಯರ್ಸ್ ಬರ್ತಾರಲ್ಲ ಅವರಿಗೆ ಫಸ್ಟ್ ಸಜೆಸ್ಟ್ ಮಾಡ್ತಾಯಿದ್ವಿ. ಇನ್ನು ಉಳಿದಂಥ ಬೆಳೆ ಏನಿತ್ತಲ್ಲ ಅದನ್ನು ನಾವು ಕನ್ಸ್ಯೂಮ್ ಮಾಡೋಕ್ಕೆ ವರ್ಷ ಪೂರ್ತಿ ಮನೆಗೆ ಇಟ್ಕೋತಾ ಇದ್ವಿ. ಹೀಗೆ ರೈತರು ಪ್ರತಿಯೊಂದು ಸ್ಟೆಪ್ಪಲ್ಲೂ ಸಹ ಅದು ಹಣದ ಆಸೆಗಿರ್ಬೋದು, ಮತ್ತೊಂದಿರ್ಬೋದು, ಆದರೂ ಟಾಪ್ ಕ್ವಾಲಿಟಿನೇ ಮಾರ್ಕೆಟಿಗೆ ಬಿಡೋಂಥದ್ದು. ಇದೇ ಥರ ರೈತಾಪಿ ವರ್ಗದ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಮತ್ತು ಈ ಬೆಂಡೆಕಾಯಿ ಬೆಳೆಗೆ ಸ್ಟೆಪ್ ಟು ಸ್ಟೆಪ್ ಯಾವ ಥರ ಪ್ರೊಸೀಜರ್ಸ್ನ ಫಾಲೋ ಮಾಡಬೇಕು ಅನ್ನೋಂಥ ವೀಡಿಯೋಗಳನ್ನು ಸಹ ನಮ್ಮ ಚಾನಲಲ್ಲಿ ಆಲ್ಮೋಸ್ಟ್ ಎಲ್ಲ ಹಾಕಿದ್ದೀನಿ. ನಿಮಗೆ ಮತ್ತೆ ಬೇಕು ಅಂತಂದರೆ ಪರ್ಟಿಕ್ಯುಲರಾಗಿ ಈ ಬೆಳೆದು ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಸಂಪೂರ್ಣ ಮಾಹಿತಿ ನೀಡ್ತೀನಿ. ಸೊ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.